ಸಂದರ್ಭದಲ್ಲಿ ಬ್ರಾಹ್ಮಣರನ್ನ ತೆಗೆದುಕೊಂಡು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಲೇ ಇರೋದು ಒಂದು ಸುವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿರತಕ್ಕಂಥ ಬೆಳವಣಿಗೆಯ ಅಂತಿಮ ಹಂತ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಬ್ರಾಹ್ಮಣ ಸಮುದಾಯದ ಪ್ರತಿನಿಧಿಗಳನ್ನ ನಿರ್ಲಕ್ಷ್ಯ ಮಾಡಿಕೊಂಡು ಅನೇಕ ಪಕ್ಷಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇದು ಒಂದು ರೀತಿ ಈ ಸಾರಿ ಆದಂಥ ಬೆಳವಣಿಗೆ ನಾವು ಎಲ್ಲ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾದಂಥ ಸಂದರ್ಭ ಇದೆ. ನನಗನ್ಸೋದು ಇದು ಲಾಸ್ಟ್ ನೇಲ್ ಇನ್ ದ ಕಾಫಿನ್ ಅಂತ ಏನು ಹೇಳ್ತಾರೋ ಹಾಗೆ ಕೊನೆ ಒಂದು ನಾವು ಬ್ರಾಹ್ಮಣರು ಕೊನೆಗೆ ಯಾವ ಸಂದರ್ಭದಲ್ಲಿ ಏನೇ ಇದ್ರೂ ಪ್ರತಿಭಟನೆ ಮಾಡೋದಿಲ್ಲ. ನಾವೆಲ್ಲ ಜಮೀನು ಕಳ್ಕೊಂಡ್ವಿ, ಭೂ ಸುಧಾರಣೆಯಲ್ಲಿ ಕಳ್ಕೊಂಡ್ವಿ, ಏನು ಪೂಜಾರಿಗಳು ಪುರೋಹಿತರು ಮಾಡ್ತಾ ಇದ್ದ ಜಮೀನು ಹೋಯ್ತು, ಗ್ರಾಮ ಅವಾಲೇಷನ್ ಹೋಯ್ತು, ಎಲ್ಲವನ್ನೂ ಒಪ್ಕೊಂಡೇ ಬಂದಿದ್ದೀವಿ. ಸಮಾಜದಲ್ಲಿ ಯಾವುದಕ್ಕೂ ಪ್ರತಿಭಟನೆ ಮಾಡಿಕೊಂಡು ಬಂದಿಲ್ಲ, ಎಲ್ಲ ಬೆಳವಣಿಗೆಯನ್ನು ಒಪ್ಕೊಂಡಿದ್ದೀವಿ. ಆದರೆ ಸಾರ್ವಜನಿಕ ಜೀವನದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ, ಕರ್ನಾಟಕ ಏಕೀಕರಣ ಹೋರಾಟ ಎಲ್ಲ ಸಂದರ್ಭದಲ್ಲೂ ಸಹ ಮಾಡಿಕೊಂಡು ಶುಭ್ರ ಚಾರಿತ್ರ್ಯ ಇಟ್ಕೊಂಡಂಥ ವ್ಯಕ್ತಿಗಳನ್ನು ಸಹ ನೀವು ಕ್ರಮವಾಗಿ ಕಡೆಗಣಿಸಿಕೊಂಡು ಇವತ್ತಿನ ದಿನದ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ನಮಗಂಥದ್ದು. ಈ ಸಂದರ್ಭದಲ್ಲೂ ನಾವು ಎಚ್ಚೆತ್ತುಕೊಳ್ದಲ್ಲೇ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ಕಷ್ಟತರದ ಪರಿಸ್ಥಿತಿ ನಾವು ಎದುರಿಸಬೇಕಾಗುತ್ತೆ. ಹಾಗಾಗಿ ಇವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬ್ರಾಹ್ಮಣರು ಬೇಡವೇ ಅನ್ನೋದು ನಿರ್ಧಾರ ಆಗೋಗ್ಲಿ. ರಾಷ್ಟ್ರ ಮಟ್ಟದಲ್ಲಿ ಬ್ರಾಹ್ಮಣರ ಸಂಖ್ಯೆ ಸಾಕಷ್ಟು ಅನೇಕ ರಾಜ್ಯಗಳಲ್ಲಿದೆ. ನಿಮಗೆ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ್ರೆ ಅದನ್ನು ಹೇಳ್ಬಿಡಿ, ಅದ್ರ ಪ್ರಕಾರನೇ ನಾವು ಸಹ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅಂತ ಹೇಳಿ ನನಗನ್ಸುತ್ತೆ. ಆ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಪ್ರಮುಖರು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ. ಇದೊಂದೇ ಅಲ್ಲ, ನಿಮಗೆ ಉದಾಹರಣೆ ಹೇಳಬೇಕು ಅಂದರೆ ಕಾಂಗ್ರೆಸ್ ಭವನ ಯಾವುದು ಜನತಾದಳಕ್ಕೆ ಸೇರಿತ್ತೋ ಅದನ್ನ ಕೋರ್ಟ್ನಲ್ಲಿ ವಾದ ಮಾಡಿ ಮತ್ತೆ ಕಾಂಗ್ರೆಸ್ಗೆ ಬರೋದಕ್ಕೆ ನಮ್ಮ ತಂದೆ ಮತ್ತು ಜಾಫರ್ ಶರೀಫ್ ಅವರೇ ಕಾರಣ. ಅವರ ಸಾಕ್ಷಿ ಆಧಾರದ ಮೇಲೆ ಇವತ್ತು ಆ ಕಟ್ಟಡ ವಾಪಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿರೋದ್ರಲ್ಲಿ ಬ್ರಾಹ್ಮಣರು ಬಹಳ ಪ್ರಮುಖವಾದಂಥ ಪಾತ್ರ ವಹಿಸಿದ್ದಾರೆ. ಆ ದೃಷ್ಟಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತಿನ ದಿನ ಎಚ್ಚೆತ್ಕೋಬೇಕು. ನಾವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ? ಯಾವತ್ತು ಶಾಂತಿ ಪ್ರಿಯರಾದಂಥ ನಾವು ವ್ಯಕ್ತಿಗಳನ್ನು ಎಷ್ಟು ಶೋಷಣೆ ಮಾಡ್ತೀರಾ? ಬರೀ ಎಲ್ಲ ಮನುವಾದಿಗಳು ಅಂತ ಹೇಳ್ತೀರಾ. ಕಾನೂನು ರಚನೆ ಆಗಿರೋದು ಮನುಸ್ಮೃತಿ ಮೇಲಲ್ಲ, ಯಾಜ್ಞವಲ್ಕ ಸ್ಮೃತಿ ಅಂತ ಹೇಳಿ ಮೊನ್ನೆ ತಾನೇ ನಮ್ಮ ಅಥವಾ ಬೇರೆ ವ್ಯಕ್ತಿಗಳನ್ನೇ ತಂದಿಡ್ತಾರೋ ಅದು ಏನಾದ್ರು ಮಾಡಲಿ, ಯಾವ ರೀತಿ ಪರಿಹಾರ ಕೊಡಬೇಕು ಅಂತ ಅವರು ವಿವೇಚನೆಗೆ ಬಿಟ್ಟಿದ್ದು. ಈ ಒಂದು ಸಮಸ್ಯೆ ಯಾಕೆ ಯಾವತ್ತು ಪ್ರತಿಭಟನೆ ಮಾಡಿದಂಥ ವ್ಯಕ್ತಿಗಳ ಪ್ರತಿಭಟನೆ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಸ್ವಲ್ಪ ಆಲೋಚನೆ ಮಾಡಬೇಕು. ಅವ್ರಿಗೆ ಅಂಥವ್ರಿಗೆ ನೀವು ಕೊಟ್ಟಿಲ್ಲ. ಅದ್ರ ಜೊತೆಗೆ ಹಿರಿಯರಾದ ದೇಶಪಾಂಡೆ ಅವರಿದ್ದಾರೆ, ಎಲ್ಲ ಜವಾಬ್ದಾರಿಗಳನ್ನು ಹೊತ್ಕೊಂಡವರು. ದೇಶಪಾಂಡೆ ಅವರು ಕೂಡ ಕಷ್ಟದ ಕಾಲದಲ್ಲಿ ಅಧ್ಯಕ್ಷರಾದವರು ಕಾಂಗ್ರೆಸ್ ಪಕ್ಷಕ್ಕೆ. ಹೀಗೆ ಎಲ್ಲರೂ ಇರುವಾಗ, ನಮ್ಮ ಸಮರ್ಥರಿರುವಾಗ ನೀವು ಯಾಕೆ ಬ್ರಾಹ್ಮಣರೇ ಅಂತಲ್ಲ, ಸಮರ್ಥರಿರುವಾಗ ನೀವು ಯಾಕೆ ಇಷ್ಟು ಕಡೆಗಣಿಸಿದ್ರಿ? ಇದು ನಮ್ಮ ಇಮಿಡಿಯೇಟ್ ನಮಗೆ ಆಘಾತ, ನೋವು, ಸಂಕಟವನ್ನು ಕೊಟ್ಟಿರುವಂಥ ಕೆಲಸ. ಮಂತ್ರಿಮಂಡಲ ರಚನೆ ಮಾಡೋದು ಆಮೇಲೆ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡಬೇಕು. ಇದನ್ನೆಲ್ಲ ಪ್ರತಿಯೊಂದನ್ನು ಮುಖ್ಯಮಂತ್ರಿಗಳ ವಿವೇಚನೆ, ಅದು ನಮ್ಮ ಸಂವಿಧಾನ ಹೇಳುವಂಥದ್ದು. ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ರೆ ಇಷ್ಟೇನು ಆಗ್ತಾ ಇರಲಿಲ್ವೇನೋ. ಯಾಕೆ ಮುಖ್ಯಮಂತ್ರಿಗಳು ಎಲ್ಲವನ್ನ ತಿಳ್ಕೊಂಡವರು, ಸಮರ್ಥರಿದ್ದಾರೆ. ಇನ್ನೊಂದು ಲಾಂಗ್ ರೇಂಜಲ್ಲಿ ನಮ್ದೇನು ಇದೊಂದು ಪ್ಲಾಟ್ಫಾರ್ಮ್ ಶುರುವಾಗಿದೆ ನಮಗೆ. ಏನು ಅಂತ ಹೇಳಿದ್ರೆ ನಮ್ಮ ಸಮಾಜ ಪ್ರತಿ ಹಂತದಲ್ಲೂ ಕೂಡ ಅವಗಣನೆಗೆ ಇತ್ತೀಚೆಗೆ ಒಳಗಾಗ್ತಾ ಇದೆ. ರಿಕ್ರೂಟ್ಮೆಂಟ್ ಇರ್ಬೋದು, KPS ಇರ್ಬೋದು, ಅನೇಕ ವಿಷಯಗಳಲ್ಲಿ ಅವಕಾಶ ವಂಚಿತರಾಗಿದ್ದೇವೆ ನಾವು. ನಮ್ಮ ಶಿಕ್ಷಣ ಇರಬಹುದು, ಇದೆಯಲ್ಲ, ಅದಕ್ಕೆ ಸಮಾಜ ಇದನ್ನು ಒಪ್ಪೋದಿಲ್ಲ. ನಮ್ಮ ಸಮಾಜ ಜಾತಿಯ ಸಮಾಜ ಅಲ್ಲ, ಜಾತ್ಯತೀತ ಸಮಾಜ ನಮ್ಮದು, ಎಲ್ಲರೂ ಒಟ್ಟಿಗಿರುವಂಥದ್ದು. ಎಲ್ಲ ಜಾತಿಯ, ಜನಾಂಗದ, ಧರ್ಮದ ಸಭ್ಯ ಜನ ಇದನ್ನು ಒಪ್ಪೋದಿಲ್ಲ, ಈ ರೀತಿಯ ಅವ್ಯವಸ್ಥೆಯನ್ನು ಒಪ್ಪೋದಿಲ್ಲ. ಆದ ಕಾರಣ ಇದೊಂದು ಸಾಮಾಜಿಕವಾಗಿ ಇನ್ನು ಮುಂದೆ ಒಂದು ಹೊಸ ಚಿಂತನೆ, ಪ್ಯಾರಡೈಮ್ ಶಿಫ್ಟ್ ಅಂತೀವಿ, ಅದಕ್ಕೂ ಕಾರಣ ಆಗುತ್ತೆ. ಇದು ಪ್ರಿರೋಗೇಟಿವ್ ಆಫ್ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳ ಆಯ್ಕೆ ಅಂತಾರೆ. ಅದರಿಂದ ಹಿಂದೆ ಈ AICCಯಿಂದ ಲೆಟರ್ ಬರೋದು, ಸ್ಪೀಕರ್, ಡೆಪ್ಟಿ ಸ್ಪೀಕರ್ ಇದೆಲ್ಲ ಬರ್ತಕ್ಕಂಥ ಭಾಳ ಪ್ರಜಾಸತ್ತಾತ್ಮಕ ಅಂತ ಸಾರ್ವಜನಿಕರಿಗೆ ಅನ್ನಿಸ್ತಾ ಇದೆ. ಆದ್ದರಿಂದ ಭವಿಷ್ಯದ ಎಲ್ಲ ತೀರ್ಮಾನಗಳನ್ನು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡಬೇಕು ಅಂಥೇಳಿ ನಾವು ಸಮುದಾಯದ ಪರವಾಗಿ, ಇದು ತಪ್ಪಾಗಿದೆ, ಈ ತಪ್ಪನ್ನು ಸರಿ ಮಾಡೋದ್ರ ಸಹಿತ ಭವಿಷ್ಯದ ಎಲ್ಲ ವಿವೇಚನೆಗಳನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಬಿಡಬೇಕು ಅಂತ. ಇನ್ನೊಂದು, ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಜಾತಿ ಸಮೀಕ್ಷೆ ವರದಿಯನ್ನು ಬಿಡುಗಡೆ ಮಾಡ್ತೀನಿ ಅಂತ. ಈಗಾಗಲೇ ನ್ಯಾಯಾಲಯ ಅದಕ್ಕೆ ಬಿಡುಗಡೆ ಮಾಡಬಾರ್ದು ಅಂತ ತಡೆಯಾಜ್ಞೆ ಕೊಟ್ಟಿದೆ.
ಆ ಒಂದು ತಪ್ಪು ಅನೇಕ ಸಮುದಾಯಗಳನ್ನು ಅದು ವಿರೋಧ ಮಾಡಿದೆ, ಜಾತಿ ಸಮೀಕ್ಷೆಯನ್ನು ವಿರೋಧ ಮಾಡಿದೆ. ಆವಾಗ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರಿಗೂ ಕೂಡ ಗೊತ್ತಿದೆ. ಆದ್ದರಿಂದ ಜಾತಿ ಸಮೀಕ್ಷೆಯ ವರದಿಯನ್ನು ಬಿಡುಗಡೆ ಮಾಡಿ ಜೇನುನೊಣಕ್ಕೆ ಕಲ್ಲು ಹೊಡಿತಕ್ಕಂಥ ಪ್ರಯತ್ನ